ಮಾತನಾಡೋಣ. ಸರಿ ತಪ್ಪಿನ ವಿಮರ್ಶೆಗಳು ನಡೀತಾ ಇದೆ. ನಮ್ಮ ಜೊತೆಗೆ ಬಿಜೆಪಿಯ ವಕ್ತಾರರು ಉತ್ಕರ್ಷ್ ಅವರು ಜೊತೆಗಿದ್ದಾರೆ. ಉತ್ಕರ್ಷ್ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಿಂದೂ ಮುಖಂಡ ಶ್ರೀಕಾಂತ್ ಶೆಟ್ಟಿ ಜೊತೆಗಿದ್ದಾರೆ. ಶ್ರೀಕಾಂತ್ ನಮಸ್ತೆ. ಪ್ರಗತಿಪರ ಚಿಂತಕರು ಕೆಜಿ ವೆಂಕಟೇಶ್ ಅವರು ನಮ್ಮ ಜೊತೆಗಿದ್ದಾರೆ. ವೆಂಕಟೇಶ್ ಅವರೇ ನಮಸ್ಕಾರ. ಎಸ್, ಶ್ರೀಕಾಂತ್ ಇಂದಲೇ ಶುರು ಮಾಡ್ತೀನಿ ನಾನು. ಶ್ರೀಕಾಂತ್, ಇದರಲ್ಲಿ ಆತಂಕ ಪಡೋದು ಏನಿದೆ? ನಾವ್ಯಾಕೆ ಆತಂಕ ಪಡೋಣ? ನಾವು ಇವತ್ತು ಅಖಂಡ ಭಾರತ ಸಂಕಲ್ಪ ದಿವಸ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನಾವು ಪೊಲೀಸಿಗೆ ಪರ್ಮಿಷನ್ಗೆ ಹಾಕಿದೀವಿ, ಮೈಕ್ ಪರ್ಮಿಷನ್ ತಗೊಳ್ತೀವಿ, ಎಲ್ಲಿಂದ ಎಲ್ಲಿಗೆ ಮೆರವಣಿಗೆ ಆಗತ್ತೆ, ಆನಂತರ ಎಲ್ಲಿ ನಮ್ಮ ಸಭೆ ನಡೆಯುತ್ತೆ ಎಲ್ಲವನ್ನ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿ ಪರ್ಮಿಷನ್ ತಗೊಂಡು ನಮ್ಮ ಕಾರ್ಯಕ್ರಮ ನಡೆಯುತ್ತೆ. ಹಾಗಾಗಿ ಇಲ್ಲಿ ಒಂದು RSS ಅನ್ನ ಮಟ್ಟ ಹಾಕಬೇಕು ಅಂತ ಕಾಂಗ್ರೆಸ್ ಇವತ್ತು ನಿನ್ನೆಲ್ಲ ಬಹಳ ವರ್ಷದಿಂದ ಪ್ರಯತ್ನವನ್ನ ಮಾಡ್ತಾ ಇದೆ. ಅದಕ್ಕೆ ಪ್ರತಿಯಾಗಿ ಇನ್ನೊಂದು ಸಂಘಟನೆಯನ್ನು ನಾವು ಬೆಳೆಸಬೇಕು ಅನ್ನೋ ಪ್ರಯತ್ನ ಆಯ್ತು. ಅದಾಗದೇ ಇದ್ದಾಗ ಈಗ RSS ಅನ್ನ ಹೇಗೆ ಮುಗಿಸ್ಬೋದು, ಅದಕ್ಕೆ ಹೇಗೆ ಅಂಕುಶ ಹಾಕಬಹುದು ಅನ್ನುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಪ್ರತಿ ಸರ್ಕಾರಿ ಕಚೇರಿಗಳಿಗೆ, ಪ್ರತಿ ಶಾಲೆಗಳಿಗೆ ಸಂವಿಧಾನದ ಮೂಲ ಆಶಯದ ಪ್ರತಿಯನ್ನ ಅಂಟಿಸಿದಂತ ಇದೇ ಕಾಂಗ್ರೆಸ್ಸಿಗರು. ಈಗ ಆರ್ಟಿಕಲ್ 19(1)B ಬಗ್ಗೆ ಚರ್ಚೆ ಆಯ್ತು. ನಾವು ಶಸ್ತ್ರಾಸ್ತ್ರಗಳಿಲ್ಲದೆ ಸಭೆ ಸೇರುವಂತ, ಸಭೆಯನ್ನ ನಡೆಸುವಂತ, ಸಾರ್ವಜನಿಕ ಸ್ಥಳದಲ್ಲಿ ಒಂದು ವಿಚಾರವನ್ನ ವ್ಯಕ್ತಪಡಿಸುವಂತ ಹಕ್ಕನ್ನ ಸಂವಿಧಾನ ನಮಗ್ ಕೊಡುತ್ತೆ. ಆ ಹಕ್ಕನ್ನ ಕಸಿದುಕೊಳ್ಳೋದಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಇದೇನು ಎಮರ್ಜೆನ್ಸಿ ಕಾಲದಲ್ಲಿ ಕೂಡ ಇಂತ ಪ್ರಯತ್ನಗಳಾಯ್ತು. ಸಾವಿರಾರು ಜನರನ್ನ ಜೈಲಿಗೆ ಹಾಕಿದ್ರು, ನೂರಾರು ಜನ ಗೋಲಿಬಾರಿಗೆ ಬಲಿಯಾದ್ರು. ಆ ಸಂದರ್ಭದಲ್ಲಿ ಸಂವಿಧಾನದ ಆಶಯಗಳ ಉಳಿವಿಗೆ ಬೇಕಾಗಿ ಲಕ್ಷಾಂತರ ಸ್ವಯಂ ಸೇವಕರು ಜೈಲಿಗೆ ಹೋಗಿದ್ದಾರೆ. ಎಂತೆಂತ ಕಾಲಘಟ್ಟವನ್ನ ನಾವು ನೋಡಿ ಬಂದಿದ್ದೀವಿ. ಹಾಗಾಗಿ ಹೆದರುವಂತ ಯಾವ ವಿಚಾರವೂ ಇಲ್ಲ. ಇವರು ಎಷ್ಟು ನಮಗೆ ಪ್ರಚೋದನೆಯನ್ನ ಕೊಡ್ತಾರೆ, ರಾಜ್ಯದಲ್ಲಿ ಸಂಘ ಮತ್ತು ಸಂಘ ಪರಿವಾರ ಅಷ್ಟೇ ಬಲಿಷ್ಠವಾಗಿ ಬೆಳೆಯುತ್ತೆ ಅಷ್ಟೇ. ಈಗ ಶ್ರೀಕಾಂತ್ ಶೆಟ್ರೆ, ಸರ್ಕಾರ ಬ್ರೇಕ್ ಹಾಕುವಂತ ಪ್ರಯತ್ನವನ್ನ ಮಾಡ್ತಿದೆ ಅಂತ ತಮ್ಗೆ ಯಾಕೆ ಅನಿಸ್ತಾ ಇದೆ? ಸರ್ಕಾರ ಮೂಲಭೂತ ಹಕ್ಕನ್ನ ತಾವು ಕೋಟ್ ಮಾಡಿದ್ರಿ, ಕರೆಕ್ಟು, ಬಟ್ ಸಾರ್ವಜನಿಕ ಹಿತದೃಷ್ಟಿಯಿಂದ ಕಾನೂನುಗಳನ್ನ ಮಾಡಬಹುದು ಅಂತ ನಮ್ಮ ಸಂವಿಧಾನ ಸ್ಪಷ್ಟವಾಗಿ ಹೇಳುತ್ತೆ. ಮಾಡಬಹುದು ಸ್ಪಷ್ಟವಾಗಿ ಹೇಳುತ್ತೆ. ಅದನ್ನೇ ಬಳಸ್ಕೊಂಡಿದೆ ರಾಜ್ಯ ಸರ್ಕಾರ. ಆರ್ಟಿಕಲ್ ಈಗ ಅದೇ ನೋಡಿ, ಅದೇ ವಿಧಿ 19(3) ಹೇಳ್ತದೆ, ಅಂದ್ರೆ ರೀಸನೇಬಲ್ ರೆಸ್ಟ್ರಿಕ್ಷನ್ ಅನ್ನು ಹಾಕಬಹುದು ಅಂತ ಹೇಳಿ. ಮೊನ್ನೆ ನೀಟ್ ಎಕ್ಸಾಮ್ ನಡೆಯುವಂತಹ ಸಂದರ್ಭದಲ್ಲಿ ಇದೇ ಕಾಂಗ್ರೆಸ್ಸಿಗರು ಇದ್ದ ಟ್ರಾಫಿಕ್ ಬ್ಲಾಕ್ ಮಾಡಿ, ಇದ್ದ ಮಕ್ಕಳಿಗೆಲ್ಲ ಎಷ್ಟು ಸಮಸ್ಯೆ ಮಾಡಿದ್ರು, ಎಷ್ಟು ಮಕ್ಕಳು ಸಮಯಕ್ಕೆ ಸರಿಯಾಗಿ ಆ ಪರೀಕ್ಷಾ ಹಾಲ್ಗೆ ಹೋಗೋದಿಕ್ಕೆ ಆಗದೆ ಕಣ್ಣೀರು ಹಾಕಿದ್ರು ಅನ್ನೋದನ್ನ ನಾವು ನೋಡಿದೀವಿ. ಇದೇ ತುಮಕೂರಿನಲ್ಲಿ, ಬೆಂಗಳೂರಿನಲ್ಲಿ, ಇದೇ ಎಷ್ಟೋ ಪ್ರದೇಶಗಳಲ್ಲಿ ರಸ್ತೆಗಳನ್ನ ಬ್ಲಾಕ್ ಮಾಡಿ ಶುಕ್ರವಾರದ ದಿನ ಉದ್ದೇಶ ಪೂರ್ವಕವಾಗಿ ನಮಾಜ್ಗಳಾಗ್ತವೆ, ಬ್ಯಾರಿಕೇಡ್ ಹಾಕಿ ಪೊಲೀಸರ ರಕ್ಷಣೆ ಕೊಡ್ತಾರೆ ಅಂತವ್ರಿಗೆ. ಅಲ್ಲಿ ಯಾವ ಪರ್ಮಿಷನ್ ಇಲ್ಲ, ಯಾವುದೂ ಇಲ್ಲ. ನಾವು ಹೇಳೋದು ಮಾಡಿ, ನೀವು ಇದನ್ನ ಖಂಡಿತವಾಗಿ ಮಾಡಿ, ನಿಮ್ ಜೊತೆ ನಮ್ಮ ಬೆಂಬಲ ಇದೆ. ಆದ್ರೆ ಪ್ರಿಯಾಂಕಾ ಖರ್ಗೆ ಮಾಡೋದಕ್ಕೆ ಹೊರಟಿರೋದು ಏನಿದೆಯಲ್ಲ, ಜಗದೀಶ್ ಶೆಟ್ಟರ್ ಕಾಲದಲ್ಲಿ 2013ರಲ್ಲಿ ಸುತ್ತೋಲೆ ಇತ್ತು. ನಾವು 2025ರಲ್ಲಿ ಅದನ್ನೇ ಮತ್ತೆ ಜಾರಿ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಅಂದ್ರೆ ಶಾಲಾ ಕಾಲೇಜುಗಳು, ಸಾರ್ವಜನಿಕ ಸ್ಥಳಗಳಲ್ಲಿ ಇವರ ಉದ್ದೇಶ ಇರುವಂತದ್ದು ಸಂಘದ ಶಾಖೆಗಳು, ಸಂಘದ ಪಥಸಂಚಲನ, ಸಂಘದ ಬೈಠಕಗಳು ಎಲ್ಲಾದ್ರೂ ಆಗತ್ತೆ ಸಾರ್ವಜನಿಕ ಸ್ಥಳದಲ್ಲಿ. ಈಗ ಒಂದು ರಾಜ್ಯದಲ್ಲಿ ಕಾನೂನು ಜಾರಿ ಆಯ್ತು ಅಂತಂದ್ರೆ ಶ್ರೀಕಾಂತ್ ಶೆಟ್ರೆ, ಎಲ್ಲರಿಗೂ ಜಾರಿ ಆಗತ್ತೆ. ಅದು ಕೇವಲ ಸಂಘಕ್ಕೆ ಮಾತ್ರ ಅಲ್ವಲ್ಲ, ಎಲ್ರಿಗೂ ಜಾರಿ ಆಗತ್ತೆ. ಖಂಡಿತ ಮಾಡಬೇಕು, ಖಂಡಿತವಾಗಿ ಮಾಡ್ಲಿ. ಆದ್ರೆ RSS ಅನ್ನ ಗುರಿಯಾಗಿ ಇವರು ಮಾಡ್ತಾ ಇದಾರೆ ಅಂತ ಆದ್ರೆ ಇದರ ಪರಿಣಾಮವನ್ನು ಸರ್ಕಾರ ಅನುಭವಿಸುತ್ತೆ. ಎಲ್ಲ RSS ಅನ್ನು ಗುರಿ ಮಾಡ್ತಿದ್ದಾರೆ. ಕಾನೂನು ಜಾರಿ ಆದಾಗ ಎಲ್ರಿಗೂ ಒಂದೇ ಕಾನೂನು ರಾಜ್ಯದಲ್ಲಿ. ಪ್ರಿಯಾಂಕಾ ಖರ್ಗೆ ಕೆಲವು ದಿನದ ಹಿಂದೆ ಏನು ಹೇಳಿಕೆ ಕೊಟ್ರು, ನಾವು ಸಂಘ RSS ಅದು ಕಾನೂನಿನ ವ್ಯಾಪ್ತಿಯಲ್ಲಿ ಅಲ್ಲ, ಅದನ್ನ ಕಾನೂನಿನ ವ್ಯಾಪ್ತಿಗೆ ತರುವಂತ ಕೆಲಸವನ್ನ ನಾವು ಮಾಡ್ತೀವಿ ಅಂತ ಪದೇ ಪದೇ ಹೇಳ್ತಾ ಇದಾರಲ್ಲ. ಅವರ ರೆಕಮೆಂಡೇಶನ್, ಅವರ ಇದ್ರ ಮೇಲೆ ಈಗ ಆಗ್ತಾ ಇರುವಂತದ್ದಲ್ಲ ಕಾನೂನು. ಕಾನೂನು ಯಾರ ಸೂಚನೆ ಮೇರೆಗೆ, ಯಾರ ರೆಕಮೆಂಡೇಶನ್ ಮೇಲೆ ಆಗ್ತಾ ಇದೆ? ಗೃಹ ಇಲಾಖೆ ಹೇಳ್ತಾ ಇದೆಯಲ್ಲ, ಈಗ ಸಾರ್ವಜನಿಕ ಸ್ಥಳಗಳಲ್ಲಿ ಕಾರ್ಯಕ್ರಮವನ್ನು ಮಾಡುವಂತಹ ಸಂದರ್ಭದಲ್ಲಿ ಕಡ್ಡಾಯವಾಗಿ ಅನುಮತಿಯನ್ನು ತೆಗೆದುಕೊಳ್ಳಬೇಕು, ಯಾವುದೇ ಶಾಲಾ ಕಾಲೇಜುಗಳನ್ನು ಇದಕ್ಕೆ ಬಳಸ್ಕೋಬಾರದು. ಸರಿ, ನೀವು ಬಳಸ್ಕೊಳ್ಳಿ, ನೀವು ಮಾಡಿ. ಇವತ್ತೀಗ ಉಡುಪಿ ಜಿಲ್ಲೆಯಲ್ಲಿ 4 ಜನ ಹಿಂದೂ ಮುಖಂಡರನ್ನ ಜಿಲ್ಲೆಗೆ ಬರಬಾರದು ಅಂತ ಹೇಳಿ ಅವರಿಗೆ ನಿಷೇಧಾಜ್ಞೆಯನ್ನ ಈ ಪೊಲೀಸರು ಹಾಕಿದ್ದಾರೆ. ಎಲ್ಲಾ ಕಡೆಗಳಲ್ಲಿ ಕೂಡ ಎಷ್ಟು ಸಾಧ್ಯ ಇದೆ ಎಲ್ಲಾ ರೀತಿಯಲ್ಲೂ ಕೂಡ ಸಂಘದ ಚಟುವಟಿಕೆಗಳನ್ನ ಹತ್ತಿಕ್ಕುವಂತ ಪ್ರಯತ್ನ ಆಗ್ತಾ ಇದೆ. ಇದು ಓಪನ್ ಸೀಕ್ರೆಟ್. ಇದು ಅವರೇ ಬಾಯಿ ಬಿಟ್ಟು ಹೇಳ್ತಾ ಇದ್ರಲ್ಲ, ಸಂಘವನ್ನ ದಮನ ಮಾಡ್ತೀವಿ, ಮಟ್ಟ ಹಾಕ್ತೀವಿ, ಕಾನೂನಿನ ವ್ಯಾಪ್ತಿಗೆ ತರ್ತೀವಿ. ಇಷ್ಟು ಓಪನ್ ಆಗಿ ಹೇಳ್ತಾ ಇರ್ಬೇಕಿದ್ರೆ ಇದರಲ್ಲಿ ಏನು ಬ್ರಹ್ಮ ರಹಸ್ಯ ಇಲ್ಲ ಇದರಲ್ಲಿ. ಎಸ್ ಶ್ರೀಕಾಂತ್, ಹಾಗೇ ರೀ, ನಾನು ವೆಂಕಟೇಶ್ ಅವರನ್ನ ಮಾತನಾಡಿಸ್ತೀನಿ. ವೆಂಕಟೇಶ್ ಅವರೇ, ಕೋರ್ಟ್ ಹೇಳಿತು
ಮೂಲಭೂತ ಹಕ್ಕಿಗೆ ಧಕ್ಕೆ ಆಗ್ತಿದೆ ಈ ಆದೇಶದಿಂದ ಅಂತ. ಈಗ ಮತ್ತೆ ವಿಧೇಯಕದ ಮುಖಾಂತರ ಅದನ್ನು ಜಾರಿಗೊಳಿಸೋದಕ್ಕೆ ಹೊರಟಿದ್ದಾರೆ. ಯಾವ ರೀತಿ ನೋಡ್ತೀರಿ ಇದನ್ನ? ಸರಿ ಇದೆ ಸರ್, ವಿಧೇಯಕ ತರೋದು ಒಳ್ಳೆಯದು. ಯಾಕೆ, ಏನು ಅವಶ್ಯಕತೆ ಅಂತ ಹೇಳ್ತೀರಿ ತಾವು? ಕೋರ್ಟಿಗೇನು ಇದು ವಿರೋಧ ಅಲ್ಲ. ಈಗ ಸರ್ಕಾರ ಮತ್ತು ಕಾನೂನು ಅದಕ್ಕೂ ಒಂದು ಸಂಘಟನೆಗೂ ಹೋಲಿಸ್ಕೊಂಡ್ರೆ ಯಾವ್ದು ದೊಡ್ಡದು? ಒಂದು ದೇಶದಲ್ಲಿ ಸರ್ಕಾರ ಮುಖ್ಯ, ಆ ಸರ್ಕಾರ ಕಾನೂನು ಪ್ರಕಾರ ನಡೀತಾ ಹೋಗಿದೆ. ಈಗ ಒಂದು ವೇಳೆ RSS ಕಾನೂನನ್ನು ತಂದುಕೊಂಡು ರಿಜಿಸ್ಟ್ರೇಷನ್ ಮಾಡಿದರೆ ಅದಕ್ಕೂ ಏನೂ ತೊಂದರೆ ಇಲ್ಲ, ಅದರ ಎಲ್ಲ ಕಾರ್ಯಕ್ರಮಗಳು ಹೀಗೆ ಮಾಡ್ಬೋದು. ಅದು ಏನೋ ಕಾರಣಕ್ಕೆ ಅದು ಮಾಡ್ತಾ ಇಲ್ಲ. ಅದಕ್ಕಿಂತ ಹಿಂದೆ ಸ್ಥಾಪನೆ ಆದಂಥ 100 ವರ್ಷ ಆಯಿತು RSSಗೆ, ಅದಕ್ಕಿಂತ ಹಿಂದೆ ಸ್ಥಾಪನೆ ಆದಂಥ ರಾಮಕೃಷ್ಣ ಮಿಷನ್ ಅದು ಆಗಲೇ ರಿಜಿಸ್ಟ್ರೇಷನ್ ಕೂಡ ಮಾಡಿಕೊಂಡಿತ್ತು ವಿವೇಕಾನಂದರವರು. ಹಾಗಾಗಿ ಪ್ರತಿಯೊಂದು ವಿಷಯಗಳಲ್ಲೂ ಕೂಡ ಕಾನೂನೇ ಮುಖ್ಯ ಹೊರತು ಸಂಘಟನೆಗಳಿಗೆ ತೊಂದರೆ ಆಗತ್ತೆ ಅಂತ ಇಲ್ಲ. ಮತ್ತೆ ಈಗ ಸರ್ಕಾರ ಹೇಳ್ತಿರೋದು ಏನು? ಯಾವುದೇ ಸಂಘ ನೋಂದಾವಣಿ ಆಗದೇ ಇದ್ದರೆ ಅಂಥ ಸಂಘಗಳಿಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ನಾವು ನಮ್ಮ ಹತ್ರ ಪರ್ಮಿಷನ್ ಕೇಳಬೇಕು ಅಂತ. ಪರ್ಮಿಷನ್ ತಗೊಂಡ್ರೆ ಅವ್ರು ಕೊಡ್ತಾರೆ. ಸಾರ್ವಜನಿಕ ನೆಮ್ಮದಿಗೆ ಭಂಗ ಬರಲ್ಲ ಅಂದರೆ ಕೊಡ್ತಾರೆ, ತಗೊಂಡು ಮಾಡಲಿ, ಏನು ತೊಂದರೆ ಇದೆ ಅದರಲ್ಲಿ? ಅಂದ್ರೆ ಇಲ್ಲಿ ವೆಂಕಟೇಶ್ ಅವರೇ ಒಂದು ಪ್ರಶ್ನೆ ಬರುತ್ತೆ, ನೋಂದಣಿಯಾಗದಂತ ಸಂಘಟನೆಗೆ ಯಾವುದರ ಮುಖಾಂತರ ಅರ್ಜಿ ಸಲ್ಲಿಸಬೇಕು? ಪಥಸಂಚಲನ ಆಗತ್ತೆ, ಯಾವುದರ ಮುಖಾಂತರ ಅರ್ಜಿ ಸಲ್ಲಿಸಬೇಕು? ನಿಮ್ಮ ಸಂಘಟನೆಯೇ ನೋಂದಣಿ ಆಗಿಲ್ಲ ಅಂತ ಅವಕಾಶನೇ ಕೊಡದಿದ್ರೆ ಸುಮಾರು 40 ಈಗ ನನಗೆ ಒಂದು ಗೊತ್ತಿದೆ, 43 ಸಂಘಟನೆಗಳಿದೆ RSSನಲ್ಲಿ, 1-2 ಅಲ್ಲ, ಬೇರೆ ಸಂಘಟನೆಗಳು ಬೇರೆ ಕಾರ್ಯ ಮಾಡ್ತವೆ. ಅಂಥದ್ರಲ್ಲಿ ಯೋಗ ಶಿಕ್ಷಣ ಸಮಿತಿ ಅಂತಿದೆ, ನಾನು ಕೂಡ ಅದರಲ್ಲಿ ಇದ್ದೀನಿ, ಅವ್ರದ್ದೇ ಆದಂಥ ಬೇರೆ ಸಂಘಟನೆಗಳಲ್ಲಿ. ಆ ಸಂಘಗಳೆಲ್ಲ ರಿಜಿಸ್ಟ್ರೇಷನ್ ಆಗಿದೆ. ಅಂಥ ಸಂಘದ ರಿಜಿಸ್ಟ್ರೇಷನ್ ಇಟ್ಕೊಂಡು ಮಾಡಲಿ ಕಾರ್ಯಕ್ರಮ, ಮಾಡಲೇಬೇಕು ಅಂತಂದ್ರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.